ತಮಗೆಲ್ಲ ಗೊತ್ತಿದೆ, ಕಳೆದ 18 ವರ್ಷಗಳಿಂದ ಶ್ರೀ ಕ್ಷೇತ್ರ ಯಡೂರಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದ್ದಾವೆ. ಮೊದಲು ದೇವಸ್ಥಾನವನ್ನೇ ಅಭಿವೃದ್ಧಿ ಮಾಡಬೇಕು. ಆದ್ರೆ ನಾವು ಮೊದಲು ಮಾಡಿರುವಂಥ ಅಭಿವೃದ್ಧಿ ಏನು ಅಂದ್ರೆ, ದೇವಸ್ಥಾನಕ್ಕಲ್ಲ, ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಮೊದಲು ಅನುಕೂಲ ಆಗಬೇಕು ಅಂತ ಹೇಳಿ ಭಕ್ತರ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮೊದಲು ನಾವು ಕೈಗೆತ್ಕೊಂಡಿವಿ. ಅದಕ್ಕೆ ಕಾರಣ ಏನು ಅಂದ್ರೆ, ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಅಂದರೆ ದೇವಸ್ಥಾನ ಮುಕ್ತವಾಗಿರಬೇಕು. ನಾವಿಲ್ಲಿಗೆ ಬಂದಾಗ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ದೇವಸ್ಥಾನಕ್ಕೆ ಬಂದವರು ಉಳ್ಕೊಳ್ಳೋದು ಎಲ್ಲೇ? ದೇವಸ್ಥಾನದಾಗನ. ದೇವಸ್ಥಾನದಾಗ ಬಂದವರು ಊಟ ಮಾಡೋದು ಎಲ್ಲೇ? ದೇವಸ್ಥಾನದಾಗನ. ದೇವಸ್ಥಾನಕ್ಕೆ ಬಂದವರು ಉಳ್ಕೊಂಡು ಬಟ್ಟೆ ಗಿಟ್ಟಿ ತೊಳ್ಕೊಳ್ಳೋದು, ಬಟ್ಟೆ ಒಣಾಕೋದು, ಅವರೆಲ್ಲ ಮಡಿ ಹುಡಿ ಎಲ್ಲೇ? ದೇವಸ್ಥಾನದಾಗನ. ಎಲ್ಲ ಭಕ್ತರ ಕೆಲಸ ಕಾರ್ಯಗಳು ದೇವಸ್ಥಾನದಲ್ಲೇ ನಡೀತಾ ಇರೋಣದರಿಂದ ಬರುವ ಭಕ್ತರನ್ನು ಮೊದಲು ದೇವಸ್ಥಾನದಿಂದ ಬೇರೆ ಕಡೆಗೆ ವ್ಯವಸ್ಥೆ ಮಾಡಿ ಅಲ್ಲಿಗೆ ಅವರಿಗೆ ಅನುಕೂಲತೆಯನ್ನು ಕಲ್ಪಿಸಿಕೊಟ್ಟು ಆಮೇಲೆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕೈಗೆಟ್ಕೊಳ್ಳೋದು ಸೂಕ್ತ ಅನ್ನುವಂಥ ದೃಷ್ಟಿಯಿಂದ ಕಳೆದ 2-3 ವರ್ಷಗಳ ಹಿಂದಿನವರೆಗೆ ಭಕ್ತರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋ ನಿಟ್ಟಿನಲ್ಲಿಯೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಬಂದ್ವಿ. ಆದರೆ ಇತ್ತೀಚೆಗೆ ನೀವೆಲ್ಲ ಗಮನಿಸಿದಿರಿ, 4-5 ವರ್ಷಗಳ ಹಿಂದಿನಿಂದ ದೇವಸ್ಥಾನದ ಅಭಿವೃದ್ಧಿ ಕಾರ್ಯವನ್ನು ಕೈಗೆತ್ತಿಕೊಂಡು ಆಲ್ಮೋಸ್ಟ್ ಕೊನೆ ಹಂತವನ್ನು ನಾವೀಗಾಗಲೇ ಪ್ರವೇಶ ಮಾಡಿದ್ದೇವೆ. ಮೊದಲಿಗೆ ಮುಖಮಂಟಪವನ್ನು ನಾವು ಬದಲಾವಣೆ ಮಾಡಿಕೊಂಡಿದ್ದೀವಿ. ಆ ನಂತರ ಮೂಲ ಗರ್ಭಾಲಯದ ಸುತ್ತಮುತ್ತಲೂ ಕೂಡ ಬಹಳಷ್ಟು ಕಂಜೆಸ್ಟೆಡ್ ಇತ್ತು. ಒಬ್ಬರು ಪ್ರದಕ್ಷಿಣೆ ಹಾಕಬೇಕು, ಹಾಕೋ ಕಾಲಕ್ಕೆ ಇನ್ನೊಬ್ಬರು ಎದುರಿಗೆ ಬಂದರು ಅಂದ್ರೆ ಹೋಗುವಂತಹ ಸ್ಥಳಾವಕಾಶ ಅಲ್ಲಿ ಇರಲಿಲ್ಲ. ಸ್ವಲ್ಪ ಅಲ್ಲಿ ಮುಕ್ತವಾಗಿ ಜನ ಈ ಬರಬೇಕು ಹೋಗ್ಬೇಕು ಅನುಕೂಲ ಆಗಲಿ ಅಂತ ಹೇಳಿ ಪ್ರದಕ್ಷಿಣೆ ಪಥವನ್ನು ವಿಸ್ತಾರ ಮಾಡಿಕೊಂಡ್ವಿ. ಆಮೇಲೆ ಮೇಲಿರುವಂತಹ ರಥಪಥವನ್ನು ವಿಸ್ತಾರ ಮಾಡಿಕೊಂಡ್ವಿ. ಜೊತೆಗೆ ಶಿಥಿಲವಾಗಿರುವಂಥ ಅನೇಕ ದ್ವಾರಗಳನ್ನು ರಿಪೇರಿ ಮಾಡಿಕೊಂಡ್ವಿ. ಆಮೇಲೆ ಉತ್ತರಕ್ಕೆ ದ್ವಾರ ಇರಬೇಕು ವಾಸ್ತು ಪ್ರಕಾರ. ಇವತ್ತು ಉತ್ತರ ದ್ವಾರನೂ ಕೂಡ ನಿರ್ಮಾಣಗೊಂಡು ಅದು ತಲೆ ಎತ್ತ ನಿಂತಾಗಿದೆ. ಇನ್ನೊಂದು 3-4 ದಿವಸಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಪಕ್ಕದ ಎಲ್ಲ ಕಾಂಪೌಂಡ್ ಕಾರ್ಯನೂ ಕೂಡ ಪರಿಪೂರ್ಣವಾಗಿ ಸಂಪನ್ನಗೊಳ್ತಾ ಇದೆ. ಈಗ ಉಳಿದಿರೋದು ಕೇವಲ ದಕ್ಷಿಣ ದ್ವಾರನೂ ಪೂರ್ಣ ಆಗಿದೆ. ಅದರ ಮೇಲಿನ ರಾಜಗೋಪುರದ ನಿರ್ಮಾಣ ಕಾರ್ಯ ಮಾತ್ರ ಬಾಕಿ ಉಳ್ಕೊಂಡದ. ಜೊತೆಗೆ ಪೂರ್ವದ್ವಾರದ ರಾಜಗೋಪುರ, ಆಮೇಲೆ ಅಮ್ಮನವರ ಮಂದಿರದ ಮೇಲಿನ ಗೋಪುರ ಅನೇಕ ತೊಂದರೆಗಳನ್ನು ಅನುಭವಿಸಿ ರಿಪೇರಿ ಕೆಲಸ ಮಾಡಬೇಕಾಗಿರುವಂಥ ಅವಶ್ಯಕತೆ ಇತ್ತು. ಆ ರಿಪೇರಿ ಕಾರ್ಯಗಳು ಕೂಡ ಆಲ್ಮೋಸ್ಟ್ ಪೂರ್ಣ ಆಗಿ ಇನ್ನು ಬಣ್ಣ ಸುಣ್ಣದ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾವೆ. ಈ ಎಲ್ಲ ಕೆಲಸ ಕಾರ್ಯಗಳು ಬಹುತೇಕ ನಮಗನಿಸಿದ ಮಟ್ಟಿಗೆ ಫೆಬ್ರವರಿ 2ನೇ ವಾರ ಅಥವಾ 3ನೇ ವಾರದಲ್ಲಿ ಪೂರ್ಣಗೊಂಡು ಪರಿಪೂರ್ಣವಾಗಿ ನವೀಕೃತವಾಗಿರುವಂಥ ದೇವಸ್ಥಾನ ನಮ್ಮೆಲ್ಲ ಭಕ್ತರಿಗೆ ದೊರಕ್ತಾ ಇದೆ ಅನ್ನೋದೇ ನಮಗೆಲ್ರಿಗೂ ಕೂಡ ಒಂದು ಸಂತೋಷ ಮತ್ತು ಸೌಭಾಗ್ಯ ಅನ್ನುವಂಥ ಮಾತುಗಳನ್ನು ನಾವು ಪ್ರಾರಂಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಇಷ್ಟೆಲ್ಲ ರಿಪೇರಿ ಮತ್ತು ನವೀಕರಣದ ಕಾರ್ಯ ಆದಮೇಲೆ ಶಾಸ್ತ್ರದಲ್ಲಿ ನಿಮಗೆಲ್ಲ ಗೊತ್ತಿದೆ, ಯಡೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ವೀರಶೈವ ಆಗಮ ಪದ್ಧತಿಗೆ ಅನುಗುಣವಾಗಿ ಪೂಜಾ ಕೈಂಕರ್ಯಗಳನ್ನು ಮೊದಲಿನಿಂದಲೂ ಕೂಡ ನಡೆಸಿಕೊಂಡು ಬರಲಾಗ್ತಾ ಇದೆ. ವೀರಶೈವ ಆಗಮ ಪದ್ಧತಿಗೆ ಅನುಗುಣವಾಗಿ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋ ಕಾಲಕ್ಕೆ ಅನೇಕ ಘಟನೆಗಳೆಲ್ಲ ನಡೆದಿರ್ತಾವೆ.
ಬರಬೇಕಾದವ್ರು ಬಂದಿರ್ತಾರ, ಬರಬಾರ್ದನ್ನೋರು ಬಂದಿರ್ತಾರ. ಆಮೇಲೆ ಯಾವ್ಯಾವ ರೂಪದಲ್ಲಿ ಬಂದಿರ್ತಾರೋ ಗೊತ್ತಿಲ್ಲ. ರಿಪೇರಿ ಮಾಡೋ ಕಾಲಕ್ಕೆ ಏನೇನು ಮಾಡಿರ್ತಾರೋ ಅದು ಗೊತ್ತಿರಂಗಿಲ್ಲ. ಬಂದವರೆಲ್ಲ ಹೆಂಗಿರ್ತಾರೋ ಅದು ಗೊತ್ತಿರಂಗಿಲ್ಲ. ಇವೆಲ್ಲ ಅನಿವಾರ್ಯ. ಯಾಕಂದರೆ ಬೇರೆಯವ್ರನ್ನ ಕರ್ಕೊಂಡು ಬಂದೇನೆ ನಾವು ರಿಪೇರಿ ಕೆಲಸಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ಈ ಎಲ್ಲ ಅನಿವಾರ್ಯತೆಗಳನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ಅದರ ಶುದ್ಧೀಕರಣವನ್ನು ಕೂಡ ಮಾಡಬೇಕಾಗಿರುವಂಥದ್ದು ಪದ್ಧತಿ. ಆ ಶುದ್ಧೀಕರಣದ ಪದ್ಧತಿ ಕೂಡ ಅದು ವೀರಶೈವ ಆಗಮ ಪದ್ಧತಿಗೆ ಅನುಗುಣವಾಗಿಯೇ ನಡಿಬೇಕಾಗಿರುವಂಥದ್ದು. ಆ ಪದ್ಧತಿಗೆ ಅನುಗುಣವಾಗಿ ಮಾಡುವಂತಹ ವಿಧಿ ಏನಿದೆ ಅಂತ ಕೇಳಿದರೆ ಅದನ್ನು ಮಹಾಸಂಪ್ರೋಕ್ಷಣ ಅಥವಾ ಮಹಾಕುಂಭಾಭಿಷೇಕ ಅಂತ ಕರೀತಾರೆ. ಆ ಕುಂಭಾಭಿಷೇಕ ಅಥವಾ ಮಹಾಸಂಪ್ರೋಕ್ಷಣದ ಮೂಲಕನೇ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಬೇಕಾಗಿರುವಂಥದ್ದು ಶಾಸ್ತ್ರ ಪದ್ಧತಿ. ಅದಕ್ಕಾಗಿ ಜನವರಿಯ ತಿಂಗಳುಗಳವರೆಗೆ ಜೀರ್ಣೋದ್ಧಾರ ಕಾರ್ಯ ಪೂರ್ಣ ಆದಮೇಲೆ ನಾವು ಮಾರ್ಚ್ 6ನೇ ತಾರೀಕಿನ ದಿವಸ ಅದಕ್ಕಾಗಿ ಯೋಗ್ಯವಾಗಿರುವಂಥ ಒಂದು ಮುಹೂರ್ತವನ್ನು ಕೂಡ ನೋಡಿಕೊಂಡು ಆ ದಿನವನ್ನು ಗೊತ್ತು ಮಾಡಿ ಆಗಿದೆ. 6ನೇ ತಾರೀಕಿನ ದಿನ ದೇವಸ್ಥಾನದ ಮಹಾಸಂಪ್ರೋಕ್ಷಣ ಮತ್ತು ಮಹಾಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜನೆ ಮಾಡಿಕೊಂಡಿದ್ದೇವೆ. ಮಹಾಕುಂಭಾಭಿಷೇಕ ಮಹಾಸಂಪ್ರೋಕ್ಷಣ ಆವತ್ತು ಒಂದು ದಿವಸ ಅದು ನಡೀತಾ ಇದ್ರೂ ಕೂಡ ಅದಕ್ಕೆ ಪೂರ್ವಭಾವಿಯಾಗಿ ಧಾರ್ಮಿಕ ವಿಧಿವಿಧಾನದ ಶಾಸ್ತ್ರ ಪದ್ಧತಿಗೆ ಅನುಗುಣವಾಗಿ 4-5 ದಿನಗಳ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಬೇರೆ ಬೇರೆ ನದಿಗಳಿಂದ ಜಲಗಳನ್ನು ತರಿಸಿ ಅದರ ಸ್ಥಾಪನೆಯನ್ನು ಮಾಡಿ ಅದಕ್ಕೆ ಜಪ, ಮಂತ್ರ, ಪಾರಾಯಣ, ಪೂಜಾ ಪದ್ಧತಿಗಳ ಮೂಲಕ ಆ ಎಲ್ಲ ಜಲಗಳಲ್ಲಿ ಮಂತ್ರವನ್ನು ನ್ಯಾಸಗೊಳಿಸಿ ಆ ಮಂತ್ರಪೂತವಾಗಿರುವಂತಹ ಜಲವನ್ನು ಯತಿಗಳಿಂದ, ಗುರುಗಳಿಂದ, ಜಗದ್ಗುರುಗಳವರಿಂದ ವಿಶಿಷ್ಟವಾದ ಮಂತ್ರೋಚ್ಚಾರದ ಮೂಲಕ ಶಿಖರಗಳ ಮೇಲೆ ಅಭಿಷೇಕ ಮಾಡೋದು ಅದು ಮಹಾಸಂಪ್ರೋಕ್ಷಣ ಕುಂಭಾಭಿಷೇಕ ಅಂತ ತಿಳ್ಕೊಂಡು ಕರೆಯಲ್ಪಡ್ತದೆ. ಅದಕ್ಕೆ ಆಲ್ಮೋಸ್ಟ್ ಮಾರ್ಚ್ 1ನೇ ತಾರೀಕಿನಿಂದ ಇದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತವೆ, ಧಾರ್ಮಿಕ ವಿಧಿವಿಧಾನಗಳು ಶುರುವಾಗ್ತವೆ. ಇದರ ಜೊತೆಗೆ ನಾವು ಮತ್ತೊಂದು ವಿಚಾರ ಏನು ಮಾಡಿದ್ದೀವಿ ಅಂತ ಕೇಳಿದ್ರೆ, ದೇವಸ್ಥಾನ ಜೀರ್ಣೋದ್ಧಾರ ಆಯಿತು, ನವೀಕರಣ ಆಯಿತು, ಅದರ ಶುದ್ಧೀಕರಣವನ್ನು ಮಾಡಬೇಕಾಗಿರುವಂಥದ್ದು ಪದ್ಧತಿ ಅದೆಲ್ಲ ನಡೆದು ಹೋಗಿಬಿಡ್ತದೆ. ಕೇವಲ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಿದರೆ ಸಾಲದು, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ದೇವಸ್ಥಾನದ ಭಕ್ತರನ್ನೂ ಕೂಡ ಶುದ್ಧೀಕರಣ ಮಾಡಬೇಕು ಅನ್ನುವಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಸುಮಾರು 51 ದಿನಗಳ ಸುದೀರ್ಘ ಅವಧಿಯ ಒಂದು ಕಾರ್ಯಕ್ರಮದ ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ವೀರಶೈವ ಧರ್ಮ ಸಿದ್ಧಾಂತದಲ್ಲಿ ಭೌತಿಕ ಕಟ್ಟಡಗಳ ದೇವಾಲಯ ಮಾತ್ರ ದೇವಾಲಯ ಅಲ್ಲ, ಸ್ವತಃ ಪರಮಾತ್ಮ ಬಂದು ನೆಲೆಸಿರುವಂತಹ ದೇಹನೂ ಒಂದು ದೇವಾಲಯ ಅಂತ ತಿಳ್ಕೊಂಡು ಕರೆಸಿಕೊಂಡು ಬರುವಂತಹ ವಿಶಿಷ್ಟವಾದ ವ್ಯವಸ್ಥೆ ವೀರಶೈವ ಧರ್ಮ ಸಿದ್ಧಾಂತದಲ್ಲಿದೆ. ಅದಕ್ಕೆ ಭೌತಿಕವಾದ ದೇವಾಲಯದ ಶುದ್ಧೀಕರಣದ ಜೊತೆಗೆ ಈ ಆಧ್ಯಾತ್ಮಿಕ ದೇವಾಲಯವನ್ನು ಕೂಡ ಶುದ್ಧೀಕರಣ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನಿಟ್ಕೊಂಡು ಸುದೀರ್ಘಾವಧಿಯ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಅದು ಎಂದಿನಿಂದ ಶುರು ಆಗ್ತದೆ ಅಂತ ಕೇಳಿದ್ರೆ, ಜನವರಿ 14 ಏನು ಮಕರ ಸಂಕ್ರಮಣ ಬರ್ತದೆ, ಮಕರ ಸಂಕ್ರಮಣದ ಪುಣ್ಯ ಸ್ನಾನದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳು ಚಾಲನೆಯನ್ನು ಪಡೆದುಕೊಳ್ತಾವೆ. ಕಲ್ಲೋಳ್ ಗ್ರಾಮದ ಆ ದಂಡದಲ್ಲಿ ಹೋಗಿ ಪ್ರತಿ ವರ್ಷದ ಪದ್ಧತಿಯಂತೆ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ, ಅದಕ್ಕಿಂತ ಪೂರ್ವದಲ್ಲಿ ಪುಣ್ಯ ಸ್ನಾನ, ಇವೆಲ್ಲವುಗಳನ್ನು ಪೂರೈಸಿ ಈ ಕಾರ್ಯಕ್ರಮ ಚಾಲನೆಯನ್ನು ಪಡೆದುಕೊಳ್ತದೆ. ಯೋಗ ಸಂಕ್ರಮಣಕ್ಕೆ ಹೊಂದಿಕೊಂಡೇ ಈ ವರ್ಷದ ಜಾತ್ರಾ ಕಾರ್ಯಕ್ರಮನೂ ಕೂಡ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ 14ಕ್ಕೆ ಪುಣ್ಯ ಸ್ನಾನವನ್ನು ಮಾಡಿದ ಮೇಲೆ 15ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ ಶ್ರೀ ವೀರಭದ್ರೇಶ್ವರನಿಗೆ ಪ್ರತಿ ವರ್ಷದ ಪದ್ಧತಿಯಂತೆ
ಪ್ರತಿದಿನ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ನಡೆದುಕೊಂಡು ಬರ್ತದೆ. ಆಮೇಲೆ 18ನೇ ತಾರೀಕಿನ ದಿನ ಅಮಾವಾಸ್ಯೆ, ವಿಶಾಳೆ ಅಮಾವಾಸ್ಯೆ, ಜಾತ್ರೆ ಅಮಾವಾಸ್ಯೆ. ಆಮೇಲೆ 19ನೇ ತಾರೀಕಿನ ದಿನ ಪ್ರತಿ ವರ್ಷದ ಪದ್ಧತಿಯಂತೆ ಮಹಾರಥೋತ್ಸವ ನಡೀತದೆ. ಇದು ಪ್ರತಿ ವರ್ಷ ನಡ್ಕೊಂಡು ಬರೋ ಪದ್ಧತಿ ಅನುಗುಣವಾಗಿ ನಡೆದ ಮೇಲೆ ರಥೋತ್ಸವವನ್ನು ಪೂರೈಸಿ ನಮ್ಮ ಧಾರ್ಮಿಕ ಯಾತ್ರೆ ಪ್ರಾರಂಭ ಆಗ್ತದೆ. ನಾವೇನು ಈ ಭಕ್ತರ ಶುದ್ಧೀಕರಣವನ್ನು ಕೂಡ ಮಾಡಬೇಕು ಅಂತೇನು ಅಂದ್ಕೊಂಡಿದ್ದೀವಲ್ಲ, ಅದಕ್ಕಾಗಿ ಹಮ್ಮಿಕೊಂಡಿರುವಂತಹ ಏನು ಯಾತ್ರೆ ಇದೆ ಅದು 20ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ. ಈ 20ನೇ ತಾರೀಕಿನಿಂದ ಪ್ರಾರಂಭಗೊಂಡಿರುವಂಥ ಈ ಯಾತ್ರೆ ಬಹುತೇಕ ಫೆಬ್ರವರಿ 20ನೇ ತಾರೀಕಿನವರೆಗೂ ಕೂಡ ಹೊರಗಡೆಗೆ ಸಂಚಾರವನ್ನು ಮಾಡ್ಕೊಂಡು ಬರ್ತದೆ. ಈ ಸಂದರ್ಭದಲ್ಲಿ ನಾವು ಆಯೋಜನೆ ಮಾಡಿರುವಂಥದ್ದು ಏನು ಅಂತ ಕೇಳಿದರೆ, ಯಾವ್ಯಾವ ಗ್ರಾಮಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಬಹುತೇಕ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ತಾಲೂಕಾ ಕೇಂದ್ರಗಳನ್ನು, ಆಮೇಲೆ ಯಡೂರು ಸುತ್ತಮುತ್ತಲಿನ ಪ್ರಮುಖ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು 30 ಊರುಗಳನ್ನು ನಾವು ಈ ಸಂದರ್ಭದಲ್ಲಿ ಸೆಲೆಕ್ಟ್ ಮಾಡಿಕೊಂಡು, ಅದು ಸೆಲೆಕ್ಷನ್ ಅಂದರೆ ಬೇರೆ ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿಲ್ಲ. ಒಂದು ಕಡೆಗೆ ಮಾಡಿದರೆ ಸುತ್ತಮುತ್ತಿದ್ದವರೆಲ್ಲ ಅಲ್ಲಿ ಬಂದು ಪಾಲ್ಗೊಂಡು ಅದರ ಸದುಪಯೋಗವನ್ನು ಪಡೆದುಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನುವಂತಹ ಒಂದು ಭೌಗೋಳಿಕ ಉದ್ದೇಶವನ್ನು ಇಟ್ಕೊಂಡು ಗ್ರಾಮಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 5 ದಿವಸ ಪ್ರತಿ ಗ್ರಾಮದಲ್ಲಿ ಒಬ್ಬರು ಶಾಸ್ತ್ರಿಗಳು ಅಥವಾ ಒಬ್ಬರು ಸ್ವಾಮಿಗಳು ಬಂದು ಪ್ರವಚನವನ್ನು ಮಾಡ್ತಾರೆ. ಅವ್ರ ಜೊತೆಗೆ ಅನೇಕ ಮಠಾಧೀಶರು, ಅನೇಕ ಶಾಸ್ತ್ರಿಗಳು ಕೂಡ ಅಲ್ಲೇ ಇರ್ತಾರೆ, ಗ್ರಾಮದಲ್ಲಿ ಸಂಘಟನೆಯನ್ನು ಮಾಡ್ತಾರೆ. 4ನೇ ದಿವಸಕ್ಕೆ ಸ್ವತಃ ಜಗದ್ಗುರುಗಳು ಆ ಊರಿಗೆ ಬರ್ತಾರೆ. ಈಗ ಆಯ್ಕೆ ಮಾಡ್ಕೊಂಡಿರುವಂಥ ಊರಿಗೆ ಬರ್ತಾರೆ. ಆವತ್ತಿನ ದಿವಸ ಅದೇ ಊರೊಳಗೆ ಸಾಯಂಕಾಲ ಆಶೀರ್ವಚನವನ್ನು ಮಾಡಿ ಅದೇ ಊರೊಳಗೆ ಉಳ್ಕೊಳ್ತಾರೆ. ಆಮೇಲೆ 5ನೇ ದಿವಸ ಪ್ರತಿ ಊರಲ್ಲಿ 5ನೇ ದಿವಸ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷಾ, ಸಾಮೂಹಿಕ ಲಿಂಗ ದೀಕ್ಷಾ ಕಾರ್ಯಕ್ರಮ ನಡೀತದೆ. ಲಿಂಗ ದೀಕ್ಷಾ ಸಂಸ್ಕಾರ ಅಂದರೆ ದೇಹವನ್ನು ಶುದ್ಧೀಕರಣ ಮಾಡುವಂತಹ ವಿಶಿಷ್ಟವಾಗಿರುವಂಥ ಸಂಸ್ಕಾರ. ಅದಕ್ಕೆ ನಮ್ಮ ದೇವಸ್ಥಾನದ ಏನು ಶುದ್ಧೀಕರಣದ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋರು ಏನದಾರಲ್ಲ, ಅವರೆಲ್ಲರೂ ಕೂಡ ಶುದ್ಧೀಕರಣ ಆಗಿ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಎಲ್ಲ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ನಾವು ಅಷ್ಟೇ ಬರಂಗಿಲ್ಲ, ಒಂದು ಸಂಚಾರಿ ವೀರಭದ್ರೇಶ್ವರ ಲಿಂಗವನ್ನು ಪ್ರತಿ ಹಳ್ಳಿಗೆ ನಾವು ಬರುವಾಗ ತೆಗೆದುಕೊಂಡು ಬರ್ತೀವಿ. 5ನೇ ದಿವಸ ಆ ಲಿಂಗಕ್ಕೆ ವಿಶೇಷ ಬಿಲ್ವಾರ್ಚನೆ, ವಿಶೇಷವಾಗಿರುವಂಥ ಪುಷ್ಪಾರ್ಚನೆ, ಎಲ್ಲ ಭಕ್ತರಿಗೂ ಮಾಡುವಂಥ ಮುಕ್ತವಾಗಿರುವಂಥ ಅವಕಾಶವನ್ನು ಆಯಾ ಗ್ರಾಮದ ಎಲ್ಲ ನಾವೇನು ಆಯ್ಕೆ ಮಾಡಿಕೊಂಡು ಗ್ರಾಮ, ನಗರ, ಪಟ್ಟಣದವಲ್ಲ ಅಲ್ಲೆಲ್ಲರಿಗೂ ಕೂಡ ಆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತದೆ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ 20ನೇ ತಾರೀಕಿನವರೆಗೆ ಈ ಎಲ್ಲ ಸಂಚಾರಿ ಧರ್ಮ ಜಾಗೃತಿ ಯಾತ್ರೆ ನಡ್ಕೊಂಡು ಬರ್ತದೆ. ಯಾವ್ಯಾವ ಊರಿಗೆ ನಾವು ಯಾವ್ಯಾವ ದಿವಸ ಬರ್ತೀವಿ, ಯಾವ ದಿವಸದಿಂದ ಪ್ರವಚನ ಶುರುವಾಗ್ತದೆ, ಆಮೇಲೆ ಯಾವ ದಿವಸ ಮುಕ್ತಾಯ ಆಗ್ತದೆ ಅನ್ನುವಂಥ ವಿವರವನ್ನು ನಮ್ಮ ಅನುದಾನ ಶಾಸ್ತ್ರಿಗಳವರು ನಿಮಗೆ ಆಮೇಲೆ ತಿಳಿಸ್ತಾರೆ. ಆಮೇಲೆ ನೀವು ಆಯಾ ಊರುಗಳ ಭಕ್ತರು ಕೂಡ ಇಲ್ಲೆಲ್ಲ ಬಂದವರಾಗಿದ್ದೀರಿ. ಆ ಡೇಟ್ ನಿಮಗೆ ಸೆಟ್ ಆಗುತ್ತೋ ಇಲ್ಲೋ ಅನ್ನುವಂಥದ್ದನ್ನು ನೀವು ನಿಮ್ಮೂರೊಳಗಿನ ಏನು ವಾರ್ಷಿಕ ಪದ್ಧತಿ ಇರ್ತಾವೆ ಆ ಸಮಯದಲ್ಲಿ ಏನಾದ್ರು ನಿಮ್ಮ ಊರಲ್ಲಿ ಕಾರ್ಯಕ್ರಮ ಇತ್ತು ಅಂದ್ರೆ, ಅವಾಗ ಅನಾನುಕೂಲ ಆಗುವಂಥ ಸಂದರ್ಭ ಇತ್ತು ಅಂದ್ರೆ ನೀವು ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಅದನ್ನು ಬೇರೆ ಕೊಟ್ಟು ಮತ್ತು ಬೇರೆ ದಿನಗಳನ್ನು ನಿಮ್ಮ ಊರಿಗೆ ಸೆಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅಂದರೆ ಕಾರ್ಯಕ್ರಮದ ಮಾಹಿತಿಯನ್ನು ನಿಮಗೆಲ್ಲ ಕೊಟ್ಟು ಆ ದಿನಾಂಕಗಳನ್ನು ನಿಮಗೆ ಹೇಳಿ ಅವುಗಳನ್ನು ಫಿಕ್ಸ್ ಮಾಡಿಕೊಂಡು ಆ ನಂತರ ನಮ್ಮ ಈ ಸಂಚಾರಿ ಧರ್ಮ ಜಾಗೃತಿ ಯಾತ್ರೆಯ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನೋದರ ಸಲುವಾಗಿ ನಮ್ಮ ಪ್ರಥಮ ಪ್ರಕಟಣೆಯಲ್ಲಿ ಅದನ್ನು ನಾವು ಉಲ್ಲೇಖ ಮಾಡಿಲ್ಲ. ಕೇವಲ ಈ ದಿವಸದಿಂದ ಈ ದಿವಸದ ತನಕ ಅನ್ನುವಂಥದ್ದನ್ನು ಮಾತ್ರ ಹೇಳಿ ಅದರ ವೇಳಾಪಟ್ಟಿಯನ್ನು ಆಮೇಲೆ ನಾವು ಬಿಡುಗಡೆಗೊಳಿಸ್ತೀವಿ. ನಿಮ್ಮೆಲ್ಲರ ಜೊತೆಗೆ ಚರ್ಚೆಯನ್ನು ಮಾಡಿ ಆಶೀರ್ವಚನದ ನಂತರ ನಿಮ್ಮ ಊರವರೆಲ್ಲರೂ ಕೂಡ ಯಾವ್ಯಾವ ಊರಿಗೆ ಯಾವ್ಯಾವ ಡೇಟ್ ಬರ್ತದೆ ಅನ್ನುವಂಥದ್ದನ್ನು ನೋಡಿಕೊಂಡು ನೀವು ಅದನ್ನು ನಿಮ್ಮ
ಸಮ್ಮತಿಯನ್ನು ನೀಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನಿಮಗೆ ಈ ವೇದಿಕೆಯ ಮೂಲಕ ತಿಳಿಯಪಡಿಸ್ತಾ, ಆ ನಂತರ ಫೆಬ್ರವರಿ 20 ನಂತರ ಆಲ್ಮೋಸ್ಟ್ 15ಕ್ಕೆ ಶಿವರಾತ್ರಿ ಇರ್ತದೆ. 15ನೇ ತಾರೀಕಿನಿಂದನೇ ಇಲ್ಲಿ ಯಡೂರಲ್ಲಿ ಸುಮಾರು ಒಂದು 15 ದಿನಗಳ ಪೂರ್ವಭಾವಿ ಪ್ರವಚನ ನಡೀತದೆ. ಆ ಪ್ರವಚನದ ಜೊತೆಗೆ ಬೇರೆ ಬೇರೆ ಗ್ರಾಮಗಳಲ್ಲೂ ಕೂಡ ನಾವು ಭೇಟಿಯಾಗಿ ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಚಾರ ಪ್ರಸಾರವನ್ನು ಮಾಡೋದರ ಮೂಲಕ ಹೆಚ್ಚಿನ ಧರ್ಮ ಜಾಗೃತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆಮೇಲೆ ಸಾಮಾನ್ಯವಾಗಿ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಲಿಂಗ ಪೂಜೆಗೆ ಭಾಳ ವಿಶೇಷವಾಗಿರುವಂಥ ಮಹತ್ವ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೆದರೂ ಕೂಡ ಲಿಂಗ ಪೂಜೆಯನ್ನು ಮಾಡೋದ್ರ ಮೂಲಕನೇ ಅದು ಪರಿಪೂರ್ಣತೆಯನ್ನು ಪಡ್ಕೊಳ್ತದೆ ಮತ್ತು ಯಶಸ್ವಿಯಾಗಿರುವಂತಹ ಪರಿಣಾಮವನ್ನು ಅದು ಒದಗಿಸಿಕೊಡ್ತದೆ ಅನ್ನುವಂಥ ನಂಬಿಕೆ ಈ ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ದೇವಸ್ಥಾನದ ಶುದ್ಧೀಕರಣದಲ್ಲೂ ಕೂಡ ನಾವು ಲಿಂಗ ಪೂಜೆಯನ್ನು ಜೋಡಿಸಿಕೊಳ್ಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡೇನೆ ಕಾಶಿ ಪೀಠದ ನೂತನ ಜಗದ್ಗುರುಗಳವರು ಬಹಿರಂಗವಾಗಿ ಬಹಳ ಅದ್ಭುತವಾಗಿ ಇಷ್ಟಲಿಂಗ ಮಹಾಪೂಜೆಯನ್ನು ನೆರವೇರಿಸ್ತಾರೆ. ಆ ಹಿನ್ನೆಲೆಯಲ್ಲಿ 1ನೇ ತಾರೀಕಿನಿಂದ 3ನೇ ತಾರೀಕಿನವರೆಗೆ ಬೆಳಗಿನ ಜಾವ ದೇವಸ್ಥಾನದ ಮಹಾಸಂಪ್ರೋಕ್ಷಣೆ ಮತ್ತು ಕುಂಭಾಭಿಷೇಕದ ಅಂಗವಾಗಿ 3 ದಿನಗಳ ಕಾಲ ಕಾಶಿ ನೂತನ ಜಗದ್ಗುರುಗಳವರ ಸಂಗೀತಯುಕ್ತ ವೈಭವೋಪೇತವಾಗಿರುವಂತಹ ಇಷ್ಟಲಿಂಗ ಮಹಾಪೂಜೆಯನ್ನು ದೇವಸ್ಥಾನದಲ್ಲಿ ನಾವು ಆಯೋಜನೆ ಮಾಡಿದವರಾಗಿದ್ದೇವೆ. ಆಮೇಲೆ 3ನೇ ತಾರೀಕಿನ ದಿವಸ ಅವತ್ತು ಹೋಳಿ ಹುಣ್ಣಿಮೆ ದಿನ ನಿಮಗೆಲ್ಲ ಗೊತ್ತಿದೆ, ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣೋತ್ಸವ ಇಲ್ಲಿ ಕಳೆದ ಅನೇಕ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಆ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣ ಮಹೋತ್ಸವ 3ನೇ ತಾರೀಕಿನ ದಿನ ಸಾಯಂಕಾಲ ನಡೀತದೆ. ಅವತ್ತೇ ನಾವು ನಿಮಗೆಲ್ಲ ಗೊತ್ತಿರುವಂತೆ ವಿಶ್ವಚೇತನ ಪ್ರಶಸ್ತಿಯನ್ನು ಕೂಡ ವಿಭಿನ್ನ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವಂಥ ಸಾಧಕರಿಗೆ ಕೊಡಮಾಡ್ತಾ ಬರ್ತಾ ಇದ್ದೇವೆ. ಈ ವರ್ಷವೂ ಒಬ್ಬ ಮಹನೀಯರಿಗೆ ಆ ಪ್ರಶಸ್ತಿಯನ್ನು ನೀಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಒಂದು 3-4 ಜನರು ನಮ್ಮ ದೃಷ್ಟಿಯೊಳಗದಾರ. ಆ ಸಮಯಕ್ಕೆ ಯಾರು ಒದಗ್ತಾರೆ ನೋಡಿಕೊಂಡು ಅವರಿಗೆ ವಿಶ್ವಚೇತ ಪ್ರಶಸ್ತಿಯನ್ನು ಕೂಡ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಆಮೇಲೆ ಇದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಪುರವಂತರ ಸಂಬಂಧ ಬಹಳ ವಿಶೇಷವಾಗಿರುವಂತಹದ್ದು. ನಿಮಗೆಲ್ಲ ಗೊತ್ತಿದೆ, ಕಲ್ಯಾಣೋತ್ಸವದ 4ನೇ ದಿನ ರುದ್ರಪಾದ ಬಸವೇಶ್ವರ ದೇವಸ್ಥಾನದಲ್ಲಿ ಗುಗ್ಗುಳೋತ್ಸವ ನಡೀತದೆ. ಸುಮಾರು 100 ಜನ ಪುರವಂತರು, ಈಗ ಆ ಸಂಖ್ಯೆ ಹೆಚ್ಚಾಗಿ 500-600 ಜನ ಪುರವಂತರು ಸೇರುವಂಥದ್ದನ್ನು ನೀವೆಲ್ಲ ಪ್ರತಿ ವರ್ಷ ನೋಡ್ಕೊಂಡು ಬಂದಿದ್ದೀರಿ. 4ನೇ ತಾರೀಕಿನ ದಿವಸ ಬೆಳಿಗ್ಗೆ ಆ ಕಾರ್ಯಕ್ರಮ ನಡ್ಕೊಂಡು ಬರ್ತದೆ. ಜೊತೆಗೆ ಕ್ಷೇತ್ರದಲ್ಲಿ ಬೆಳ್ಳಿ ತೇರು ಕಳೆದ 3-4 ವರ್ಷಗಳಿಂದ ನಿರ್ಮಾಣಗೊಂಡಿದ್ದು, ಅವತ್ತು ಮಹಿಳೆಯರೇ ಬೆಳ್ಳಿ ತೇರನ್ನು ಎಳೆಯುವಂಥ ವಿಶಿಷ್ಟ ಕಾರ್ಯಕ್ರಮವನ್ನು ಕೂಡ 4ನೇ ತಾರೀಕಿನ ದಿವಸ ಆಯೋಜನೆ ಮಾಡಿರುವಂತಹದ್ದು. ಅದಾದ ಮೇಲೆ 4ನೇ ತಾರೀಕು ಸಾಯಂಕಾಲ ಪುರವಂತರಿಗಾಗಿಯೇ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು, ಪುರವಂತರಿಗೆ ಒಂದು ವಿಶೇಷವಾದ ಪ್ರಶಸ್ತಿ ಮತ್ತು ಸಮ್ಮಾನ ಪತ್ರಗಳನ್ನು ನೀಡುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು 4ನೇ ತಾರೀಕಿನ ದಿವಸ ಸಾಯಂಕಾಲ ಆಯೋಜನೆ ಮಾಡಲಾಗಿದೆ. 5ನೇ ತಾರೀಕಿನ ದಿನ ಬೆಳಿಗ್ಗೆ ಕ್ಷೇತ್ರದಲ್ಲೊಂದು ಗುರುಕುಲ ಆಗಿರುವಂತಹದ್ದು ನಿಮಗೆಲ್ಲ ಗೊತ್ತಿದೆ. ಸುಮಾರು 200-250 ಜನ ವಿದ್ಯಾರ್ಥಿಗಳು ಆ ಗುರುಕುಲದಲ್ಲಿ ಪ್ರತಿನಿತ್ಯ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಆ ಗುರುಕುಲ ಪ್ರಾರಂಭವಾಗಿ ಸುಮಾರು 14-15 ವರ್ಷಗಳಿಗೆ ಸಂಪನ್ನಗೊಳ್ತಾ ಇದ್ದಾವೆ. ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ಕರೆದು ಆ ಗುರುಕುಲದ್ದೇ ಒಂದು ವಾರ್ಷಿಕೋತ್ಸವವನ್ನು ಮಾಡಿ ಕ್ಷೇತ್ರದ ಜೊತೆಗೆ ಅವರೆಲ್ಲರನ್ನ ಜೋಡಿಸಿಕೊಳ್ಳುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು 5ನೇ ತಾರೀಕಿನ ದಿವಸ ಬೆಳಗಿನ ಜಾವ ಆಯೋಜನೆ ಮಾಡಲಾಗಿದೆ. ಆಮೇಲೆ 5ನೇ ತಾರೀಕಿನ ದಿನ ಸಾಯಂಕಾಲ ಧರ್ಮ ಸಂಸ್ಕೃತಿ ಸಮ್ಮೇಳನ ಅನ್ನುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಭಾಗದಲ್ಲಿ ಅನೇಕ ವಾರ್ಕರಿ ಸಂಪ್ರದಾಯದ ಭಕ್ತರು ಕೂಡ ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಮ್ಮ ವೀರಭದ್ರೇಶ್ವರ ಕ್ಷೇತ್ರ ಅಂದ್ರೆ ಇದು ಕೇವಲ ವೀರಶೈವರಿಗೆ ಲಿಂಗಾಯತರಿಗೆ ಮಾತ್ರ ಸಂಬಂಧಪಟ್ಟಿರುವಂತಹದ್ದಿಲ್ಲ. ಪೂಜಾ ಪದ್ಧತಿಗಳು ವೀರಶೈವ ಪದ್ಧತಿಗೆ ಅನುಗುಣವಾಗಿ ನಡೆದರೂ ಕೂಡ ನಡೆದುಕೊಳ್ಳುವಂಥ ಭಕ್ತರು
ಎಲ್ಲ ಸಮುದಾಯದ ಭಕ್ತರು ಈ ಕ್ಷೇತ್ರಕ್ಕೆ ನಡೆದುಕೊಳ್ತಾರೆ. ಮನೆದೇವರು ಅಂತ ತಿಳ್ಕೊಂಡು ಆರಾಧನೆ ಮಾಡುವಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇಲ್ಲಿ ಜೈನರದಾರ, ಬ್ರಾಹ್ಮಣರದಾರ, ಮರಾಠ ಇದ್ದಾರೆ. ಅಷ್ಟೇ ಅಲ್ಲ, ಅನೇಕ ಇಸ್ಲಾಂ ಧರ್ಮೀಯರು ಕೂಡ ಈ ಕ್ಷೇತ್ರಕ್ಕೆ ಬಂದು ನಡೆದುಕೊಳ್ಳುವಂಥ ಉದಾಹರಣೆಗಳನ್ನು ನಾವಿಲ್ಲಿ ಹೇಳದೆ ಇರಲಿಕ್ಕಾಗೋದಿಲ್ಲ. ಅದಕ್ಕಾಗಿ 5ನೇ ತಾರೀಕಿನ ದಿನ ಸಾಯಂಕಾಲ ಇಂಥ ಎಲ್ಲ ಸಂಸ್ಕೃತಿಗಳನ್ನು ಜೋಡಿಸಿಕೊಂಡು ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದು, ಅದರೊಳಗೆ ಈಗ ಪ್ರಮುಖವಾಗಿ ಔಸೆಯ ಗುರುಬಾಬಾ ಮಹಾರಾಜರು ಅಂತ ಹೇಳಿ ವಾರ್ಕರಿ ಸಂಪ್ರದಾಯದ ಒಂದು ಬಹಳ ದೊಡ್ಡ ಸಂಪ್ರದಾಯ ಅದು ಕೂಡ ಒಂದು ಪ್ರಮುಖವಾಗಿರುವಂತಹ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂಥ ಸಮುದಾಯ. ಅವರ ಚಕ್ರಿ ಭಜನವನ್ನು ನಾವು 5ನೇ ತಾರೀಕಿನ ದಿವಸ ಸಾಯಂಕಾಲ ಇಟ್ಕೊಂಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ಇನ್ನುಳಿದ ಅನೇಕ ಕಾರ್ಯಕ್ರಮಗಳನ್ನು ನಾವು ಜೋಡಿಸಿಕೊಳ್ತಾ ಇದ್ದೇವೆ. ಆಮೇಲೆ 6ನೇ ತಾರೀಕಿನ ದಿನ ಬೆಳಿಗ್ಗೆ ನಸುಕಿನಲ್ಲೇ ನದಿಯ ದಂಡೆಗೆ ಹೋಗಿ ಕುಂಭಗಳನ್ನು ಪೂಜೆ ಮಾಡಿ ಅನೇಕ ತಾಯಂದಿರರ ಕುಂಭಮೇಳ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸಾಮಾನ್ಯವಾಗಿ ಕುಂಭಾಭಿಷೇಕ ಮಹಾಸಂಪ್ರೋಕ್ಷಣೆ ಅಂದ್ರೆ ಕೇವಲ ಧಾರ್ಮಿಕ ಪೂಜಾ ಪದ್ಧತಿಗಳ ಮೂಲಕ ಅದನ್ನು ಪೂರ್ಣಗೊಳಿಸುವಂಥದ್ದು ಇರ್ತದೆ. ಆದ್ರೆ ಇದರೊಳಗೆ ಸಾರ್ವಜನಿಕರನ್ನು ಕೂಡ ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕು, ಅವರೂ ಬಂದು ಇದರೊಳಗೆ ಪಾಲ್ಗೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸುಮಾರು 5,000 ಕುಂಭಗಳನ್ನು ಮಾಡುವಂತಹ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. 5,000 ಜನ ತಾಯಂದಿರರು ನದಿ ದಂಡಿಗೆ ಬರಬೇಕು, ಅಲ್ಲೇ ಕುಂಭ ಪೂಜೆಯನ್ನು ಮಾಡಬೇಕು. ವಿಶೇಷವಾಗಿರುವಂಥ ಉತ್ಸವದ ಮೂಲಕ ಆ ಕುಂಭದ ಮೆರವಣಿಗೆಯನ್ನು ಮಾಡ್ತಾ ಕುಂಭದ ಉತ್ಸವವನ್ನು ಮಾಡ್ತಾ ಮೊದಲು ಮಠಕ್ಕೆ ಬಂದು, ಆಮೇಲೆ ರುದ್ರಪಾದ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು, ಅಲ್ಲಿಂದ ದೇವಸ್ಥಾನಕ್ಕೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು 1 ಅಥವಾ 3 ಪ್ರದಕ್ಷಿಣೆಯನ್ನು ಮಾಡಿ ಆಮೇಲೆ ದೇವಸ್ಥಾನದ ಒಳಗಡೆಗೆ ಎಲ್ಲ ತಾಯಂದಿರರು ಪ್ರವೇಶ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ, ಈಗ ಜೀರ್ಣೋದ್ಧಾರ ಪೂರ್ಣ ಆದಮೇಲೆ ರಾಜಗೋಪುರಗಳನ್ನು ಒಳಗೊಂಡು 5 ಗೋಪುರಗಳು ನಮ್ಮ ದೇವಸ್ಥಾನದಲ್ಲಿ ತಲೆ ಎತ್ತಿ ನಿಲ್ತಾವೆ. ಒಂದು ಪೂರ್ವದ ರಾಜಗೋಪುರ, ಇನ್ನೊಂದು ಉತ್ತರದ ರಾಜಗೋಪುರ, ಆಮೇಲೆ ಈಗಾಗಲೇ ನಿರ್ಮಾಣ ಪೂರ್ಣಗೊಳ್ಳುವ ಹಂತದಲ್ಲಿರುವಂಥ ದಕ್ಷಿಣದ ರಾಜಗೋಪುರ, ಜೊತೆಗೆ ಮೂಲ ವೀರಭದ್ರೇಶ್ವರ ದೇವಸ್ಥಾನದ ಗೋಪುರ, ಭದ್ರಕಾಳಿ ಅಮ್ಮನವರ ಗೋಪುರ. ಹೀಗೆ 5 ಗೋಪುರಗಳು ಈ ದೇವಸ್ಥಾನದ ಪರಿಸರದಲ್ಲಿ ತಲೆ ಎತ್ತಿ ನಿಲ್ತಾ ಇರೋಣದರಿಂದ ಒಂದೊಂದು ಗೋಪುರಕ್ಕೆ 1,000 ಕುಂಭಗಳಿಂದ ಅಭಿಷೇಕವನ್ನು ಮಾಡಿ ಕೇವಲ ಪುರೋಹಿತರು, ವೈದಿಕರು, ಸ್ವಾಮಿಗಳು, ಮಂತ್ರ ಹೇಳೋರು ಅಷ್ಟೇ ಇದರೊಳಗೆ ಪಾಲ್ಗೊಳ್ಬಾರ್ದು. ಸಾರ್ವಜನಿಕ ಎಲ್ಲ ಭಕ್ತರಿಗೂ ಇದರೊಳಗೆ ಒಂದು ಇನ್ವಾಲ್ವ್ಮೆಂಟ್ ಬರಬೇಕು, ಅವರು ಎಲ್ಲ ಇದರೊಳಗೆ ಪಾಲ್ಗೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಿಮ್ಮ ಮನೆ ಎಲ್ಲ ತಾಯಂದಿರಿಗೂ ಕೂಡ ಆ ಗೌರವ ಸಲ್ಲಬೇಕು ಅನ್ನೋ ಭಾವನೆಯನ್ನು ಇಟ್ಕೊಂಡು ಜಾತಿ, ಮತ, ಪಂಥ ಅನ್ನೋ ಯಾವ ಭೇದವನ್ನು ಇರಿಸಿಕೊಳ್ಳಾರ್ದನ ಎಲ್ಲ ತಾಯಂದಿರಿಗೂ ಕೂಡ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟು 5,000 ಜನ ತಾಯಂದಿರು ಪೂಜೆ ಮಾಡಿ ತಂದಿರುವಂಥ ಕುಂಭದ ಅಭಿಷೇಕವನ್ನು ಎಲ್ಲ ಗೋಪುರಗಳ ಮೇಲೆ ಮಾಡಿ ಆಮೇಲೆ ಕೊನೆಗೆ ಈ ಕಾರ್ಯಕ್ರಮಕ್ಕೆ ಪಂಚಪೀಠದ ಎಲ್ಲ ಜಗದ್ಗುರುಗಳವರನ್ನು, ವಿರಕ್ತ ಮಠದ ಅನೇಕ ಜಗದ್ಗುರುಗಳವರನ್ನು ಕೂಡ ಕರೆಯುವಂಥ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಆ ದಿವಸ ಆಗಮಿಸಿರುವಂತಹ ಜಗದ್ಗುರುಗಳವರ ಅಮೃತ ಹಸ್ತದಿಂದ 3 ದಿನಗಳ ಕಾಲ ನಡೆದುಕೊಂಡು ಬಂದಿರುವಂಥ ಏನು ಸಂಪ್ರೋಕ್ಷಣ ಮಹಾಜಲ ಇರ್ತದಲ್ಲ, ಬೇರೆ ಬೇರೆ ನದಿಗಳಿಂದ ತಂದಿರುವಂಥ ಜಲ, ಆ ಜಲವನ್ನು ಶಿಖರಗಳ ಮೇಲೆ, ಕಳಶಗಳ ಮೇಲೆ, ಗೋಪುರಗಳ ಮೇಲೆ ಅಭಿಷೇಕವನ್ನು ಮಾಡಿ ಮಂತ್ರೋಚ್ಚಾರವನ್ನು ನೆರವೇರಿಸಿ ಪೂಜಾ ಪದ್ಧತಿಯ ಮೂಲಕ ಮಹಾಸಂಪ್ರೋಕ್ಷಣ ಕಾರ್ಯ ಅದು 6ನೇ ತಾರೀಕಿನ ದಿವಸ ಮಧ್ಯಾಹ್ನದವರೆಗೆ ಸಂಪನ್ನಗೊಳ್ತದ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಯಪಡಿಸ್ತಾ, ಇದರ ಜೊತೆಗೆ ಇದೊಂದು ವಿಶಿಷ್ಟವಾಗಿರುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಅದು 6ನೇ ತಾರೀಕಿನ ದಿವಸ ಸಾಯಂಕಾಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಅಂದರೆ ದೇವಸ್ಥಾನದ ಬಹುತೇಕ
ವಿಭಿನ್ನ ಪ್ರಾಂತ ನಗರ ಗ್ರಾಮಗಳಲ್ಲಿರುವಂತಹ ಎಲ್ಲ ಭಕ್ತರ ಲಕ್ಷ್ಯ ಈ ಕಡೆಗೆ ಬರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ 6ನೇ ತಾರೀಕಿನ ದಿವಸ ಸಾಯಂಕಾಲ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲೇನೆ ಇದು ಕೃಷ್ಣಾ ನದಿಯ ತೀರದಲ್ಲಿರೋಣದರಿಂದ ಹೆಂಗ ಗಂಗಾ ನದಿಯ ದಂಡೆಯಲ್ಲಿ ಕಾಶಿಯಲ್ಲಿ ಗಂಗಾರತಿ ನಡೀತದನೋ ಅದೇ ರೀತಿಯಾಗಿ 6ನೇ ತಾರೀಕಿನ ದಿನ ಸಾಯಂಕಾಲ ಕೃಷ್ಣಾರತಿಯನ್ನು ನೆರವೇರಿಸಿ ಈ ಕಾರ್ಯಕ್ರಮವನ್ನು ಸಮಾರೋಪಗೊಳಿಸಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ಅಂದರೆ 14 ಜನವರಿಯಿಂದ ಪ್ರಾರಂಭಗೊಂಡು 6ನೇ ತಾರೀಕು ಮಾರ್ಚದವರೆಗೆ ಒಟ್ಟು 51 ದಿನಗಳ ಸುದೀರ್ಘವಾಗಿರುವಂಥ ಈ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಭಕ್ತರು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ತಾವು ಇನ್ವಾಲ್ವ್ಮೆಂಟ್ ಆಗಬೇಕು. ನಾವು ಹೇಳಿದ್ದೀವಲ್ಲ, ಕೇವಲ ದೇವಸ್ಥಾನ ಅಲ್ಲ, ಕೇವಲ ಭಕ್ತರು ಅಲ್ಲ, ಭಕ್ತರು ಇರಬೇಕು, ದೇವಸ್ಥಾನವೂ ಇರಬೇಕು. ಈ ಮೂಲಕ ಒಂದು ವಿಶಿಷ್ಟವಾಗಿರುವಂಥ ಸಂದೇಶ ಅದು ನಾಡಿಗೆ ರವಾನೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ತಮ್ಮ ಅಮೂಲ್ಯವಾಗಿರುವಂತಹ ಸಲಹೆ ಸೂಚನೆಗಳನ್ನು ಏನಾದರೂ ಇದ್ರೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಾವು ಹೇಳಿದ್ದೇವೆ. ಇದರಲ್ಲಿ ಏನಾದರೂ ನಿಮ್ಮ ಸಲಹೆ ಸೂಚನೆಗಳಿದ್ರೆ, ಆಮೇಲೆ ನಿಮ್ಮ ಗ್ರಾಮಕ್ಕೇನು ದಿನಾಂಕಗಳನ್ನು ಗೊತ್ತು ಮಾಡ್ತಾ ಇದೆ, ಆ ದಿನಾಂಕಗಳಿಗೆ ಸಂಬಂಧಪಟ್ಟಿರುವಂಥ ಏನಾದರೂ ಮಾಡಿಫೈ ಮಾಡ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಅನಿವಾರ್ಯತೆ ಇದ್ರೆ ಅವುಗಳ ಬಗ್ಗೆ ನೀವೆಲ್ಲ ಒಂದು ನಿಮ್ಮ ಅಭಿಪ್ರಾಯಗಳನ್ನು ಸಮ್ಮತಿಯನ್ನು ವ್ಯಕ್ತ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ನಾವೇನು ಧರ್ಮ ಪ್ರಚಾರಕ್ಕಾಗಿ ಬೆಳಗಾವಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ತಾಲೂಕುಗಳಿಗೆ ಆ ಸಂದರ್ಭದಲ್ಲಿ ಭೇಟಿ ಕೊಡೋದ್ರ ಜೊತೆಗೆ ಪೂರ್ವಭಾವಿಯಾಗಿ ಇನ್ನೂ 2-3 ಕಡೆಗೆ ನಾವು ಸಭೆಗಳನ್ನು ಮಾಡ್ತೀವಿ. ಈಗ ಕೇವಲ ಈ ಕ್ಷೇತ್ರಕ್ಕೆ ಅತಿ ಸಮೀಪದಲ್ಲಿರುವಂತಹ 5 ತಾಲೂಕುಗಳ ಭಕ್ತರನ್ನು, ಗಣ್ಯರನ್ನು, ಜನಪ್ರತಿನಿಧಿಗಳನ್ನು, ಮಠಾಧೀಶರನ್ನು ಮಾತ್ರ ನಾವು ಇಲ್ಲಿ ಕರೆದಿದ್ದೇವೆ. ಮುಂದೆ ಬರುವ ಅಕ್ಟೋಬರ್ ತಿಂಗಳಲ್ಲಿ 3ನೇ ವಾರದಲ್ಲಿ ಹುಕ್ಕೇರಿಯಲ್ಲಿ, ಬೈಲಹೊಂಗಲದಲ್ಲಿ ಮತ್ತು ಬೆಳಗಾವಿ ಕೇಂದ್ರದಲ್ಲಿ 3 ಕಡೆಗೆ ಮತ್ತೆ ಸಭೆಗಳನ್ನು ಮಾಡಿ ಆಯಾ ಭಾಗದ ಭಕ್ತರಿಗೆ, ಅಂದರೆ ಇಲ್ಲೇ ಎಲ್ಲರಿಗೂ ಬರ್ಲಿಕ್ಕೆ ಹೇಳಿದ್ರೆ ದೂರ ಆಗ್ತದ, ಬರಲಿಕ್ಕೆ ಹೋಗ್ಲಿಕ್ಕೆ ಅನಾನುಕೂಲ ಆಗ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ಅವರಿದ್ದಲ್ಲೇ ಅವ್ರಿಗೆ ಇನ್ನೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಹೋಗಿ ಅವ್ರನ್ನ ಕರೆದು ಅವರಿಗೆ ಈ ಮಾಹಿತಿಯನ್ನು ಕೊಡುವಂಥ ಯೋಜನೆ ಕೂಡ ನಮ್ಮ ಕಣ್ಮುಂದೆ ಇದೆ ಅನ್ನುವಂಥದ್ದನ್ನು ಇಲ್ಲೇ ವ್ಯಕ್ತ ಮಾಡಿ ಈ ಪೂರ್ವಭಾವಿ ಸಭೆಗೆ ನಮ್ಮ ಅನೇಕ ಎಲ್ಲ ಮಠಾಧೀಶರು ಆಗಮಿಸಿದವರಾಗಿದ್ದಾರೆ. ನಾವು ಯಾವುದೇ ಭಾಗದ ಧರ್ಮ ಜಾಗೃತಿ ಯಾತ್ರೆಯನ್ನು ಮಾಡಿದರೂ ಕೂಡ ಅಲ್ಲಿ ಸ್ಥಳೀಯ ಎಲ್ಲ ಮಠಾಧೀಶರನ್ನು, ಅದು ಗುರುವರ್ಗದ ಮಠ ಆಗಿರ್ಬೋದು, ವಿರಕ್ತ ವರ್ಗದ ಮಠ ಆಗಿರ್ಬೋದು, ಆರೂಢ ಪರಂಪರೆಯ ಮಠ ಆಗಿರ್ಬೋದು, ಅಥವಾ ಬೇರೆ ಯಾವ ಪರಂಪರೆಯ ಮಠ ಆಗಿದ್ರೂ ಕೂಡ ಎಲ್ಲ ಮಠಗಳ ಗುರಿ ಏನು ಅಂತ ಕೇಳಿದ್ರೆ ಭಕ್ತರಿಗೆ ಧರ್ಮದ ಮಾರ್ಗದರ್ಶನವನ್ನು ಮಾಡಬೇಕು. ಸಮಾಧಾನದಿಂದ ಭಕ್ತರು ತಮ್ಮ ಜೀವನವನ್ನು ಸಾಗಿಸಿಕೊಂಡು ಹೋಗಲಿಕ್ಕೆ ಸಂದೇಶವನ್ನು ಕೊಡೋದೇ ಎಲ್ಲ ಮಠಗಳ ಗುರಿ ಆಗಿರೋದ್ರಿಂದ ಎಲ್ಲ ಮಠಾಧೀಶರನ್ನು ಜೊತೆಗೆ ಕರ್ಕೊಂಡೇನೆ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವಂತಹ ಒಂದು ವಿಶಾಲವಾದ ಯೋಜನೆಯನ್ನು ನಾವು ಹೊಂದಿದವರಾಗಿದ್ದೇವೆ. ಅದರ ಮೊದಲ ಭಾಗವಾಗಿ ಇವತ್ತು ಮೊದಲನೇ ಈ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಚಿಕ್ಕೋಡಿಯ ಸಂಪಾದನಾ ಮಠದ ಶ್ರೀಗಳವರು ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಡಲಿದ್ದಾರೆ. ಅದೇ ರೀತಿ ನಮ್ಮ ಜೋಡ್ ಕುರುಳಿಯ ಶ್ರೀಗಳವರು ಕಲಘಟಗಿಯಲ್ಲಿ ಅವ್ರ ಪ್ರವಚನ ನಡೆದಿದ್ರೂ ಕೂಡ ಬರಬೇಕು ಅಂತ ತಿಳ್ಕೊಂಡು ಅಂದಾಗ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಅವ್ರ ಪ್ರವಚನಕ್ಕೆ ಹೋಗುವ ಎಷ್ಟೆಲ್ಲ ತೊಂದರೆಗಳಿದ್ರೂ ಅವೆಲ್ಲವುಗಳನ್ನು ಭಾರ ಹಾಕ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಉಪಸ್ಥಿತಿಯನ್ನು ಒದಗಿಸಿದ್ದಾರೆ. ಜೊತೆಗೆ ಈಗಾಗಲೇ ನಾವು ಹೇಳಿದಂತೆ ನಮ್ಮ ತೆಲಸಂಗದ ಶ್ರೀಗಳವರು ಆಗಮಿಸಿದ್ದಾರೆ. ಅಥಣಿಯ ಸೆಟ್ರ್ ಮಠದ ಶ್ರೀಗಳವರು ಇದೀಗ ತಾನೇ ಆಗಮಿಸಿದ್ದಾರೆ. ನಮ್ಮ ನೂಲ್ ಮಠದ ಶ್ರೀಗಳಂತೂ ಸರಿನೇ ಸರಿ. ನಮ್ಮ ಗುಣದಾಳದ ವಿವೇಕಾನಂದ ದೇವರು ನಿಮಗೆಲ್ಲ ಚಿರಪರಿಚಿತರದ. ಕಳೆದ ಶಿವಸಪ್ತಾಹದಲ್ಲಿ 7 ದಿನಗಳ ಕಾಲ ಪ್ರವಚನವನ್ನು ನೀಡಿ ನಿಮಗೆಲ್ಲ ಮನೆ ಮಾತಾವ ಆಗಿದ್ದಾರೆ. ಇಂಥ ಎಲ್ಲ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ನಮ್ಮ ಅನುದಾನ ಶಾಸ್ತ್ರಿಗಳವರು ಈ ಕಾರ್ಯಕ್ರಮದ ಯಶಸ್ಸಿಗೆ ಭಾಳಷ್ಟು
ಯೋಜನೆಗಳನ್ನು, ಸಮಯವನ್ನು, ಶ್ರಮವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ಜನಪ್ರತಿನಿಧಿಗಳನ್ನು ನಾವು ಕರೆದಿದ್ವಿ. ಅದರ ಭಾಗವಾಗಿ ನಮ್ಮ ಶಶಿಕಲಾ ಜೊಲ್ಲೆ ತಾಯಿಯವರು ಬೆಳಗ್ಗೆ ಬಂದು ಅವರಿಗೆ ಬೆಂಗಳೂರಿಗೆ ಬರಬೇಕನ್ನೋ ಕರೆ ಇರೋಣದರಿಂದ ಭೇಟಿಯನ್ನು ಕೊಟ್ಟು ನಾವು ಸಂಪೂರ್ಣವಾಗಿರುವಂಥ ಸಹಕಾರವನ್ನು ನೀಡ್ತೇವೆ ಅನ್ನುವಂಥ ಭರವಸೆ ನೀಡಿ ನಿರ್ಗಮಿಸಿದವರಾಗಿದ್ದಾರೆ. ಆಮೇಲೆ ಗಣೇಶ್ ಹುಕ್ಕೇರಿಯವರನ್ನು ಕೂಡ ನಾವು ಫೋನ್ ಮೂಲಕ ಸಂಪರ್ಕ ಮಾಡಿ ಕರೆದಿದ್ವಿ. ಬಹುತೇಕ ಕಾರಣಾಂತರಗಳಿಂದ ಏನು ತೊಂದರೆ ಆಗಿರ್ಬೋದು ಅಥವಾ ಇನ್ನೇನು ಸಮಯದಲ್ಲಿ ಬಂದರೂ ಬರಬಹುದು. ಆದರೆ ಫೋನ್ನಲ್ಲಿ ನಾವು ಪೂರ್ಣವಾಗಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತೀವಿ ಅನ್ನುವಂಥ ಭರವಸೆಯನ್ನು ಅವರು ನೀಡಿದವರಾಗಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ನಮ್ಮ ದುರ್ಯೋಧನ ಐಹೊಳೆಯವರು ಇವತ್ತು ಈ ಸಭೆಗೆ ಆಗಮಿಸಿ ತಮ್ಮ ಉಪಸ್ಥಿತಿಯನ್ನು ಒದಗಿಸಿಕೊಟ್ಟವರಾಗಿದ್ದಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ಕೂಡ ಎಂದೂ ತಪ್ಪಿಸಂಗಿಲ್ಲ. ದುರ್ಯೋಧನ ಐಹೊಳೆಯವರು ಧರ್ಮದ ಮೇಲೆ ವಿಶೇಷವಾಗಿರುವಂಥ ಶ್ರದ್ಧೆಯನ್ನು ಇಟ್ಕೊಂಡವರು ಅವರೆಲ್ಲ ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಸಮೀಪದ ಎಲ್ಲ ಗ್ರಾಮದವರು, ಒತ್ತೇಕ್ ಒಂದೂರು ಹೆಸರು ಹೇಳಿದ್ರೆ ಇನ್ನೊಂದೂರು ಉಳಿಬೋದು, ಅದಕ್ಕೆ ಉಳಿದವ್ರು ಮತ್ತು ಅಸಮಾಧಾನ ಆಗಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾವು ಫೋನ್ ಮೂಲಕ, ನಮ್ಮ ಮ್ಯಾನೇಜರ್ ಮೂಲಕ, ನಾವು ಶಾಸ್ತ್ರಿಗಳವರು, ಸ್ವಾಮಿಗಳು ಹೇಳಿರುವಂಥ ಎಲ್ಲ ಭಕ್ತರು ತಾಲೂಕಾ ಕೇಂದ್ರವನ್ನು ಹಿಡ್ಕೊಂಡು ಈಗಾಗಲೇ ಹೇಳಿದಂತೆ ಚಿಕ್ಕೋಡಿ, ನಿಪ್ಪಾಣಿ, ರಾಯಬಾಗ್, ಅಥಣಿ, ಕಾಗವಾಡ ಈ ಎಲ್ಲ ಮತಕ್ಷೇತ್ರದ ನಮ್ಮ ಎಲ್ಲ ಭಕ್ತರು ಕೂಡ ಆಗಮಿಸಿ ತಮ್ಮ ಅಮೂಲ್ಯವಾಗಿರುವಂಥ ಸಮಯವನ್ನು ನೀಡಿದವರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರು ಪಂಚಾಚಾರ್ಯರು, ಬಸವಾದಿ ಶಿವಶರಣರು, ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭದ್ರಕಾಳಿ ವೀರಭದ್ರೇಶ್ವರ ಮತ್ತು ಕಾಡಸಿದ್ದೇಶ್ವರರು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭೋಗ, ಭಾಗ್ಯಗಳನ್ನು, ಶಕ್ತಿ, ಸಾಮರ್ಥ್ಯವನ್ನು ಕರುಣಿಸಿ ಕಾಪಾಡಲಿ ಹಾಗೆ ಅಂತ ಹಾರೈಸಿ, ಇದರ ಜೊತೆಗೆ ಮತ್ತೊಂದು ಸೂಚನೆ ಏನದ ಅಂತ ಕೇಳಿದರೆ, ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂಥ ವಿದ್ಯಮಾನನೇ ಅನೇಕ ಗೊಂದಲದ ವಾತಾವರಣ ಇವತ್ತು ವೀರಶೈವ ಲಿಂಗಾಯತ ಸಮುದಾಯದ ಮಧ್ಯದಲ್ಲಿ ನಿರ್ಮಾಣಗೊಳ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾವು ಜಾತಿ ಗಣತಿಯಲ್ಲಿ ಏನು ಬರೆಸ್ಬೇಕು, ಏನು ಮಾಡಬೇಕು, ಹೆಂಗಿರಬೇಕು, ಏನು ಮಾಡಬೇಕು ಅನ್ನೋ ಸ್ಪಷ್ಟತೆ ಯಾರಿಗೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಎಲ್ಲ ಸಮುದಾಯವನ್ನು ಸಂಘಟನೆ ಮಾಡಿ ಸಮಾಜ ಸಂಘಟಿತವಾಗಿರಬೇಕು. ಇವತ್ತು ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮತ್ತು ಬಹುಸಂಖ್ಯಾತರಾಗಿದ್ದರೆ ಮಾತ್ರ ಒಂದು ದೊಡ್ಡ ಬಲ ನಮ್ದು ಇರ್ತದ. ಅದನ್ನು ನಾವೆಲ್ಲ ತೋರಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬರುವ 19ನೇ ತಾರೀಕಿನ ದಿವಸ ಹುಬ್ಬಳ್ಳಿಯಲ್ಲಿ ಒಂದು ಅಖಿಲ ಭಾರತ ವೀರಶೈವ ಮಹಾಸಭೆ ಅಂದರೆ ಈ ಸಮುದಾಯದ ಒಂದು ಪ್ರಶ್ನಾತೀತವಾಗಿರುವಂತಹ ಒಂದು ಸಂಸ್ಥೆ, ಅಧಿಕೃತವಾಗಿರುವಂತಹ ಸಂಸ್ಥೆ. ಲಿಂಗೈಕ್ಯ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಶತಮಾನಗಳ ಹಿಂದೆ ಸ್ಥಾಪಿಸಿರುವಂತಹ ಒಂದು ಪ್ರಾತಿನಿಧಿಕವಾಗಿರುವಂಥ ಸಂಸ್ಥೆ. ಆ ಸಂಸ್ಥೆಯ ಅಡಿಯಲ್ಲಿ ಒಂದು ಸಮಾವೇಶವನ್ನು ಹುಬ್ಬಳ್ಳಿ ನಗರದಲ್ಲಿ 19ನೇ ತಾರೀಕಿನ ದಿವಸ ಕರೆದಿದ್ದಾರೆ. ಅದಕ್ಕೆ ನಾವು ಹೋಗ್ತಾ ಇದ್ದೇವೆ. ಸೇರಿರುವಂಥ ಎಲ್ಲ ಮಠಾಧೀಶರು ಕೂಡ ಆ ಸಮಾವೇಶಕ್ಕೆ ಬರಲಿದ್ದಾರೆ. ನೀವು ನಿಮ್ಮ ಭಾಗದಿಂದ ಸಾಕಷ್ಟು ಜನರನ್ನು ಕರ್ಕೊಂಡು ಆ ಸಮಾವೇಶಕ್ಕೆ ಬರಬೇಕು ಅನ್ನುವಂತಹ ಮತ್ತೊಂದು ಕಿವಿ ಮಾತನ್ನು ಕೂಡ ಈ ವೇದಿಕೆಯ ಮೂಲಕ ತಮ್ಮೆಲ್ಲರಿಗೆ ತಿಳಿಯಪಡಿಸ್ತಾ ಇನ್ನು ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ನಮ್ಮ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.